ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲೇಶ್ವರಿ. ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೊರಮಾವಲ್ಲಿ ಒಬ್ಬ ಮಹಿಳೆ ಸಿಕ್ಕಿದ್ರು 2 ದಿವಸ ಕೆಳಗಡೆ. ಅವರನ್ನು ನಾವು ಪ್ರಶಾಂತ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ಈಗ ಪಡಿತಾ ಇದ್ದಾರೆ. ಅವರಿಗೆ ವೈದ್ಯಕೀಯ ಪರೀಕ್ಷೆ ಎಲ್ಲ ಮಾಡಿಸಿದ್ದೀವಿ. ಅವರು ಚೆನ್ನಾಗಿದ್ದಾರೆ. ಇಲ್ಲೆಲ್ಲ ಅವರಿಗೆ ವ್ಯವಸ್ಥೆ ಸರಿಯಾಗಿದೆ. ಈಗ ಅವರನ್ನು ನಾವು ಮಾತಾಡ್ಸೋಣ ಬನ್ನಿ ಫ್ರೆಂಡ್ಸ್. ಏನಮ್ಮ? ಭಾಗ್ಯ. ಯಾವ ಊರಿಂದ ಬಂದಿದ್ದೀರಾ? ನಾವು ದೇವರಳ್ಳಿ ಕಡೆ ಬನ್ನಿ. ಹೌದಾ? ಯಾರಿದ್ದಾರೆ ನಿಮ್ಮ ಮನೆಯಲ್ಲಿ? ಯಾರೇ ಇಲ್ಲ. ಗಂಡ ಮಕ್ಕಳು ಇಲ್ಲ. ಅತ್ತೆ ಮಾವ ಸೊಸೆ ಯಾರಿಲ್ಲ? ಮಕ್ಕಳು ಮೊಮ್ಮಕ್ಕಳು ಯಾರಿಲ್ಲ? ಮತ್ತೆ ಅಯ್ಯೋ ಹಿಂಗೆ ದಿಕ್ಕಿಂದ ದಿವಂಗಿಂದ ಎಲ್ಲೋ ಒಂಚೂರು ತಿನ್ಕೊಂಡು ಎಲ್ಲೋ ಮಲ್ಕೊಂಡು ನಿಂದಿರ್ತೀನಿ. ಎಷ್ಟು ದಿವಸದಿಂದ ನಿನ್ನ ರೋಡಲ್ಲಿದ್ದೆ? ಸುಮಾರು ಒಂದು 6 ತಿಂಗಳಿಂದ ಅಷ್ಟೇ. 6 ತಿಂಗಳಿಂದ ರೋಡಲ್ಲೇ ಇದ್ಯಾ? ಅಬ್ಬಾ, ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಊಟ ಮಾಡೋದು, ಅಲ್ಲೇ ಯಾರನ್ನು ಸಹಾಯ ಮಾಡಿದ್ರೆ ಒಂದ್ಸೂರು ತಿನ್ಕೊಳ್ಳೋದು, ಅಲ್ಲೇ ಅವ್ರ ಜೊತೆ ಹಂಗೆ ಓಡಾಡ್ಕೊಂಡು ಹಂಗೆ ಜೀವನ ಮಾಡ್ಕೊಂಡು. ಇವಾಗ ಎಲ್ಲಿಗೆ ಬಂದಿದ್ದೀರಾ ನೀವು? ಅಯ್ಯೋ ರೇಷನ್ ತರ ನಾನು ಬಂದಿದ್ದು ಅಂತ ಹಿಂಗೆ ಎಸ್ಕೇಪ್ ಮಾಡ್ತಾನೆ ಅವ್ರೆ. ಏನ್ ಮಾಡೋದು, ನನ್ನ ಮನೆ ಬರೋದು ಸರಿ. ಈಗ ನೀವು ಪ್ರಶಾಂತ ಚಾರಿಟಬಲ್ ಟ್ರಸ್ಟ್ ಅಲ್ಲಿ ಇದ್ದೀರಾ, ಇಲ್ಲಿ ಆಶ್ರಯ ಪಡಿತಾ ಇದ್ದೀರಾ. ನೋಡಿ, ನಿನ್ ಕೂದಲೇ ಹೆಂಗಾದ್ರೆ ಹಂಗೆ ಇತ್ತು. ಬಂದೆಲ್ಲ ಕಟ್ಟಿಂಗ್ ಮಾಡಿದ್ದೀವಿ. ಕಟ್ಟಿಂಗ್ ಮಾಡಿ ಸ್ನಾನ ಮಾಡಿಸಿ ಎಲ್ಲ ಆಮೇಲೆ ಚೆನ್ನಾಗಿ ನಿದ್ದೆ ಬಂತ ಇಲ್ಲಿ. ಅಯ್ಯೋ ಏನು ದೇವ್ರು ಹೆಂಗ್ ಮಾಡ್ಯೋ ನಂಗೆ. ಇವಾಗ ಏನು ಕುಡ್ದೆ? ಕಾಫಿ ಕುಡ್ದ? ಏನೋ ಕುಡ್ದೆ. ಏನ್ ತಿಂಡಿ ತಿಂದೆ? ಏನು ಅನ್ನ ಪೊಂಗಲ್ಲು. ಅದ್ರ ಹೆಸರು ಪೊಂಗಲ್ ಅಂತ. ಅಯ್ಯಮ್ಮ ಚೆನ್ನಾಗಿ ನೋಡ್ಕೊತ ನಿನ್ನ ಲಕ್ಷ್ಮಮ್ಮ. ಅಯ್ಯೋ ಎಲ್ಲ ಚೆನ್ನಾಗಿ ನೋಡ್ತಾರೆ, ಎಲ್ಲರೂ ಚೆನ್ನಾಗಿ ನೋಡ್ಕೊಂತಾರೆ. ಮತ್ತೇನ್ ಸಮಸ್ಯೆ ಇದೆ? ಏನಿಲ್ವಾ ಇಲ್ಲಿ? ಅಯ್ಯೋ ಏನ್ ಸಮಸ್ಯೆ ಇಲ್ಲ. ಸಮಸ್ಯೆ ಇದೆ, ಮನೆ ಸಮಸ್ಯೆ ನಿಂದಲ್ವಾ? ನಿಮ್ಮ ಮನೆ ಎಲ್ಲೈತೆ ಅಂತ ಹೇಳಿ ನಾನು ಬಿಟ್ಟು ಬರ್ತೀನಿ. ಸ್ಮಶಾನದಾಗ ಐತ ಮನೆ? ಮನೆ ಎಲ್ಲಿ ಇಲ್ಲ, ಮಶಾನ ಒಂದೇ. ಆದ್ರೆ ಮಶಾನ ಇಟ್ರೆ ಇಲ್ಲಿ. ಹಾಯ್ ಫ್ರೆಂಡ್ಸ್, ಇವರ ಸಂಬಂಧಿಕರು ಯಾರಾದರೂ ಇದ್ದರೆ ದಯವಿಟ್ಟು ಈ ವಿಡಿಯೋ ನೋಡಿದ ತಕ್ಷಣ ದಯವಿಟ್ಟು ಪ್ರಶಾಂತ ಚಾರಿಟಬಲ್ ಟ್ರಸ್ಟಲ್ಲಿ ಬಂದುಬಿಟ್ಟು ಕರ್ಕೊಂಡೋಗಿ ಫ್ರೆಂಡ್ಸ್. ಇವರು ಮಾನಸಿಕವಾಗಿ ಸ್ವಲ್ಪ ಅಸ್ವಸ್ಥರು. ಇವರಿಗೆ ವೈದ್ಯಕೀಯ ಪರೀಕ್ಷೆ ಎಲ್ಲ ಆಗಿದೆ. ಯಾರಾದರೂ ನಿಮ್ಮ ಸಂಬಂಧಿಕರು ಈ ವಿಡಿಯೋ ನೋಡಿದ ತಕ್ಷಣವೇ ಇವರನ್ನು ಬಂದು ಕರ್ಕೊಂಡೋಗಿ ಇದು ಬೇಗೂರು ರೋಡಲ್ಲಿ ಪ್ರಶಾಂತ್ ಚಾರಿಟಬಲ್ ಟ್ರಸ್ಟ್ ಈ ಆಶ್ರಮಕ್ಕೆ ಬಂದುಬಿಟ್ಟು ಕರ್ಕೊಂಡೋಗಿ ಅದರಲ್ಲಿ ಬರ್ತಕ್ಕಂತಹ ಫೋನ್ ನಂಬರ್ ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಇವರ ಕುಟುಂಬ ಸಿಗುವವರೆಗೂ ದಯವಿಟ್ಟು ಶೇರ್ ಮಾಡಿ. ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರು ಬೀದಿಗಳಲ್ಲಿ ಈ ಥರ ನಿರ್ಗತಿಕರು, ಅನಾಥರು ಯಾರಾದರೂ ಇದ್ದರೆ ದಯವಿಟ್ಟು ಇಲ್ಲಿ ಬರುವಂತಹ ಫೋನ್ ನಂಬರಿಗೆ ಕರೆ ಮಾಡಿ. ಆರೋಗ್ಯವಾಗಿದ್ದೀರಾ? ಈಗ ನಾವು ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ, ನಿಮ್ಮ ಕುಟುಂಬಸ್ಥರು ಯಾರಾದರೂ ಬಂದು ನಿಮ್ಮನ್ನು ಕರ್ಕೊಂಡೋದ್ರೆ ಹೋಗ್ತೀರಾ? ಅಯ್ಯೋ ನಮ್ಮೂರಂತ ನಮ್ಮ ಕನಿಷ್ಠ ಸಿಕ್ಕಿದ್ರೆ ಹೋಗ್ತೀರಾ? ಖಂಡಿತ. ಓಕೆ, ಯಾರು ಇದ್ದಾರೆ ಹಂಗಾರೆ ಮನೆಯಲ್ಲಿ? ಮತ್ತೆ ಯಾರು ಇಲ್ಲ ಅಂತಂದ್ರೆ ಮತ್ತೆ ಯಾರು ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ? ಮಗಳಿದ್ದಾಳ? ಮಗಳ ಹೆಸರೇನು? ಗೌರಿ ಅಂತ. ಯಾವ ಊರಾಗಿದ್ದಾಳೆ ಗೌರಿ? ಯಾವ ಡಿಸ್ಟಿಕ್ ಅದು? ಬೆಂಗಳೂರು. ಇದು ದೇವನಹಳ್ಳಿ ಕಡೆನಾ? ನೋಡೋಣ, ನಾನೀಗ ವಿಡಿಯೋ ಶೇರ್ ಮಾಡ್ತೀನಿ ಎಲ್ಲರಿಗೂ. ಯಾರಾದರೂ ನಿಮ್ಮ ಸಂಬಂಧಪಟ್ಟಂತಹ ಯಾರಾದರೂ ಕುಟುಂಬಸ್ಥರು ಬಂದರೆ ಖಂಡಿತವಾಗ್ಲೂ ಕಳಿಸ್ಕೊಡ್ತೀನಿ. ಬರಲಿಲ್ಲ ಅಂತಂದ್ರೆ ಇಲ್ಲೇ ಇರ್ತೀಯಾ? ಯಾರು ಕರ್ಕೊಂಡೋಗಿ ಬರಲ್ಲ ಅಂದ್ರೆ ಏನು ಮಾಡ್ತೀಯಾ? ಏನು ಮಾಡೋದು, ಅನ್ನ ತಿಂದಿರೋದು ಇಲ್ಲೇ ಇರೋದು. ಸರಿ ಭಾಗ್ಯಕ್ಕ, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ. ಇನ್ನೇನು ಮಾಡೋದು, ಈ ವೈರಸ್ ಕರೋನಲ್ಲ ನನ್ನ ಕೈ ತಡೆಯೋಕ್ಕಾಗಲ್ಲ. ನನ್ನ ಮನೆ ನನ್ನ ನೆಮ್ಮದಿ ಬಿಡೋದ ನಾಯಿ. ಹೌದಲ್ವಾ? ನಾಯಿ ಕರೆಕ್ಟ್ ಇಲ್ಲಿ ನೆಮ್ಮದಿ ಆಗಿದೆ ತಾನೆ? ಇಷ್ಟು ಜನ ಇದಾರಲ್ಲ ಇವ್ರ ಜೊತೆಗೆ ನೆಮ್ಮದಿ ಆಗಿದೆಯಾ ತಾನೆ? ಭೂಮಿ ಮೇಲೆ ನೆಮ್ಮದಿ ಇಲ್ಲ ಅಂದ್ರೂ ಉಸಿರೋದು ನೆಮ್ಮದಿ ಕೊಟ್ಟರು ನಾವು ಕಷ್ಟ. ಈಗ ಇಲ್ಲಿ ಬಂದೆಲ್ಲ 2 ದಿವಸದಿಂದ ಊಟ ತಿಂಡಿ ಎಲ್ಲ ಸೇರುತ್ತಾ? ನಿದ್ದೆ ಬರುತ್ತಾ? ಇಲ್ಲಿ ನೆಮ್ಮದಿ ಆಗಿದೆಯಾ ತಾನೆ? ನಿರಾಳವಾಗಿದೆಯೋ? ತುಂಬ ಸಂತೋಷ. ನಮಸ್ತೆ. ನಮಸ್ತೆ ಅಮ್ಮ. ಇವಾಗ 2 ದಿವಸದಿಂದ ಇವ್ರು ಬಂದರು. ಈಗ ನೀವು ನೋಡ್ಕೊಳ್ತಾ ಇದ್ದಾರೆ ಇವ್ರನ್ನ. ಈಗ ಊಟ ತಿಂಡಿ ಎಲ್ಲ ಸರಿ ಮಾಡ್ತಾರ ಅಥವಾ ಇವರು ನೀವು ಏನಾದ್ರು ಹೇಳಿದ್ದಕ್ಕೆ ಸ್ಪಂದಿಸ್ತಾರ ಇಲ್ವೋ? ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊತಾರೆ. ಎಲ್ಲಾನು ಮಾತಾಡ್ತಾರೆ, ಹಾಡು ಹೇಳ್ತಾರೆ, ಆರಾಮಿದ್ದಾರೆ, ಕೊಡೋ ಊಟ ತಿಂತಾರೆ, ಬಟ್ಟೆ ಕೊಟ್ಟರೆ ಹಾಕಂತಾರೆ. ಸ್ನಾನ ಒಂದವ್ರಿಗೆ ಸ್ವಲ್ಪ ಇದು ಮಾಡೋಕ್ಕಾಗಲ್ಲ, ನೀವೇ ಮಾಡಿಸ್ತೀರಾ? ನಾವೇ ಮಾಡಿಸ್ತೀವಿ. ಮತ್ತು ಅವರೆಲ್ಲ ಅವ್ರಿಗೆ ಯಾರಿಗೂ ತೊಂದರೆ ಕೊಡಲ್ಲ, ಆರಾಮಿದ್ದಾರೆ, ಚೆನ್ನಾಗಿದ್ದಾರೆ ಅವರು.
ತುಂಬ ಒಳ್ಳೆ ಮನುಷ್ಯ. ಏನೋ ಸ್ವಲ್ಪ ತಲೆಯಲ್ಲಿ ಇದೆ ಅಷ್ಟೇ ಬಿಟ್ಟರೆ ಅವ್ರು ಬೇರೆ ಏನಿಲ್ಲ ಮೇಡಮ್. ತುಂಬ ಚೆನ್ನಾಗಿದೆ. ಚೆನ್ನಾಗಿ ನೋಡ್ಕೊಂತಾರ ಲಕ್ಷ್ಮಕ್ಕ ನಿಮ್ಮನ್ನ ಹೇಳ್ತಾ ಇದ್ವಿ. ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ ಅಂತ ಹೇಳ್ತಾ ಇದ್ರು. ಏನ್ ಮಾಡೋದು, ನಮ್ ದಾರಿ ನಮ್ ಪಾದ ಎಡವಟ್ಟಾಗ ಬೇಜಾರಾಗ್ತದೆ. ಮನಸ್ಸು ನೀಟಾಗಿದ್ರೆ ಎಲ್ಲ ನೀಟಾಗಿ ಇರ್ತದೆ. ಚೆನ್ನಾಗಿ ನಾವು 4 ಸಾಲ ಯಾವ್ದಾರ ಒಂದು ಹಾಡು ಹೇಳ್ತೀರಮ್ಮ? ನಾನು ಅವತ್ತಷ್ಟು ಚೆನ್ನಾಗಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ ಮೇಡಮ್ ಅವರು. ಅವ್ರಿಗೆ ಏನಿಲ್ಲ, ಆರಾಮಿತ್ತು. ಎಲ್ಲರೂ ಮಾತಾಡ್ತಾರೆ. ಭಾಗ್ಯಮ್ಮ ತುಂಬ ಚೆನ್ನಾಗಿದ್ದು ಅದು ಮಾಡೋದು. ನಾನು ಸುಮ್ಮನೆ ಇದ್ರೆ ಮಾತಾಡೋದು. ಹಾ. ಮಾತಾಡೋಕೆ ಹೋದ್ರೆ ಮಾತಾಡೋದು. ಹಾಡು ಯಾವಾಗ ಹೇಳ್ಬೇಕು ಅವಾಗ ಮಾತ್ರ ಹೇಳ್ಬೇಕು ಅಲ್ಲ? ಹಂಗೇನಿಲ್ಲ. ಮತ್ತೆ ಸ್ವಲ್ಪ ಮೈ ಫ್ರೀಯಾಗಿರ್ತದೆ. ಆವಾಗ ಯಾವಾಗೋ ಒಂದೊಂದು ಬರ್ತದೆ. ಆಮೇಲೆ ಮಿಗಿಲ ಮಾತಾಡೋದು. ಇವಾಗ ಮೈಂಡ್ ಫ್ರೀ ಇಲ್ಲ ಹಾಡಕ್ಕೆ. ಆಡಕ್ಕೆ ಇದು ನೋಯ್ತದೆ, ಗಂಟಲು ನೋಯ್ತದೆ. ಇವ್ರು ಮೆಡಿಸನ್ ಎಲ್ಲ ಕರೆಕ್ಟಾಗಿ ತಗೊಳ್ತಾರ? ರೇಷನ್ ಎಲ್ಲ ತಗೊಂತಾರೆ, ಹೇಳಿದ್ ಕೇಳ್ತಾರೆ ಮೇಡಮ್ ಅವರು. ಅವ್ರಿಗೆ ಏನು ತೊಂದರೆ ಇಲ್ಲ. ಏನೋ ಸ್ವಲ್ಪ ಇದಾಗಿದೆ ಅಷ್ಟು ಬಿಟ್ರೆ ಏನಿಲ್ಲ. ಬಟ್ಟೆ ಎಲ್ಲ ಕೊಟ್ಟರು ಹಾಕೊಂತಾರೆ. ಕುಡಿ ಕಾಲು ಚೈನ್ ಕುಡಿ ಹಾಕೋಬೇಕು ಅಂತಾರೆ. ಎಲ್ಲ ತುಂಬ ಇದು ಮಾಡ್ತಾರೆ ಅವರು. ಖುಷಿಯಾಗಿದ್ದೀವಿ ಅವ್ರು. ಇನ್ನೂ ಪೇಷಂಟ್ ಎಲ್ಲ ಖುಷಿಯಾಗಿದ್ದಾರೆ. ನೋಡಿದ್ರೆ ಫ್ರೆಂಡ್ಸ್, ಆದಷ್ಟು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾಚಿಕೆ ಎಷ್ಟು ನಾಚ್ಕೊಳ್ತಾ ಇದ್ದೀರಾ ನೋಡಿದ್ರಲ್ಲ ಫ್ರೆಂಡ್ಸ್. ಇಷ್ಟ ತನಕ ನಮ್ಮ ಭಾಗ್ಯಮ್ಮನ ಮಾತು ಕೇಳಿದಿರ. ಹೊಸ ಅತಿಥಿಯೊಂದಿಗೆ ಮುಂದೆ ಭೇಟಿ ಆಗ್ತೀನಿ. ಶುಭ ದಿನ ಫ್ರೆಂಡ್ಸ್.